ಪ್ರಸ್ತುತ ಜಗತ್ತಿನಲ್ಲಿ ಮದುವೆ ಆಗ್ತಿಲ್ಲ, ಸರಿಯಾಗಿ ಪಾರ್ಟ್ನರ್ ಸಿಗ್ತಿಲ್ಲ, ಸಿಕ್ಕಿದ್ರೂ ಕುಟುಂಬಕ್ಕೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಎಷ್ಟೋ ಜನ ಜೀವನದಲ್ಲಿ ಜಿಗುಪ್ಸೆ ಪಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಇವತ್ತು ಒಂದು ಶಾಕಿಂಗ್ ಘಟನೆ ನಡೆದಿದೆ. ನಮ್ಮ ಅತ್ತೆನ ಸಾಯಿಸಬೇಕು, ಮಾತ್ರೆ ಬರ್ಕೊಡ್ತೀರಾ ಅಂತ ವೈದ್ಯರೊಬ್ಬರಿಗೆ ಮೆಸೇಜ್ ಬಂದಿದೆ. ಈ ಮೆಸೇಜನ್ನು ನೋಡಿ ವೈದ್ಯರೇ ಬೆಚ್ಚಿ ಬಿದ್ದಿದ್ದಾರೆ. ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಎಂಬ ವೈದ್ಯರಿಗೆ ಇನ್ಸ್ಟಾಗ್ರಾಮ್ ಮೂಲಕ ಫೋನ್ ನಂಬರ್ ಪಡೆದು ನಂತರ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ. ನಮ್ಮ ಅತ್ತೆಗೆ ವಯಸ್ಸಾಗಿದೆ, ತುಂಬ ಹಿಂಸೆ ಕೊಡ್ತಿದ್ದಾರೆ, ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ. ಟ್ಯಾಬ್ಲೆಟ್ನಲ್ಲಿ 1-2 ತಗೊಂಡ್ರೆ ಸಾಯ್ತಾರಲ್ಲ, ಆ ಟ್ಯಾಬ್ಲೆಟ್ ಕೊಡಿ ಡಾಕ್ಟ್ರೇ ಅಂತ ಈ ಮಹಿಳೆ ಮೆಸೇಜ್ ಮಾಡಿದ್ದಾರೆ. ಈ ಮೆಸೇಜನ್ನು ಓದಿದ ವೈದ್ಯರು ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕೇನೆಂದರೆ, ಒಬ್ಬಳು ಹುಡುಗಿ ಮೆಸೇಜ್ ಮಾಡ್ತಾಳೆ. ಮೆಸೇಜ್ ಮಾಡಿಬಿಟ್ಟು ನಮ್ಮ ಅತ್ತೆನ ಸಾಯಿಸಬೇಕು, 70 ವರ್ಷ ಇದೆ, ಅದಕ್ಕೆ ಮಾತ್ರೆ ಬರ್ಕೊಡಿ ಅಂತಾರೆ. ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾಯಿದ್ದೀನಿ. ನೀವು ನೋಡ್ಬೋದು, ಹೋಗ್ತಾ ಇದ್ದೀವಿ. ಜನಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ. ಬಟ್ ಇವತ್ತು ಆಶ್ಚರ್ಯ ಏನಂದರೆ, ನಮ್ಮ ಅತ್ತೆನ ಸಾಯಿಸೋದಕ್ಕೆ ಮಾತ್ರೆ ಬರೆದುಕೊಡಿ ಅಂತ ಕೇಳೋವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಈ ಥರದ್ದು ಭಾಳಷ್ಟು ಘಟನೆಗಳು ನಡೀತಾನೆ ಇರ್ತವೆ. ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು, ಇನ್ನೊಬ್ಬರು ಪ್ರಾಣ ಉಳಿಸಬಹುವಂಥ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದು. ಬನ್ನಿ ಸ್ನೇಹಿತರೆ, ಪೊಲೀಸ್ ಸ್ಟೇಷನಲ್ಲಿ ಈ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಬೆಂಗಳೂರು ಸಂಜಯ್ ನಗರದ ನಿವಾಸಿಯಾದ ಸುನಿಲ್ ಕುಮಾರ್ ಎಂಬ ವೈದ್ಯರಿಗೆ ಈ ರೀತಿಯ ವಿಚಿತ್ರವಾದ ಸಂದೇಶ ಬಂದಿದ್ದು, ಮೊದಲಿಗೆ ಇದು ಪ್ರಾಂಕ್ ಮೆಸೇಜ್ ಇರಬಹುದೇನೋ ಅಂದುಕೊಂಡಿದ್ದರಂತೆ. ನಂತರ ಈ ಕಳಿಸಿದ ಮೆಸೇಜನ್ನು ಮಹಿಳೆ ಡಿಲೀಟ್ ಮಾಡಿದ್ದಾರೆ. ಇದೊಂಥರ ಶಾಕಿಂಗ್ ಹಾಗೂ ವಿಚಿತ್ರವಾದ ಸಂದೇಶ ಆಗಿರುವುದರಿಂದ ಸಂಜಯ್ ನಗರ ಪೊಲೀಸ್ನರಿಗೆ ಮಹಿಳೆಯ ಬಗ್ಗೆ ಮಾಹಿತಿ ನೀಡಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿಯವರು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದಿದ್ದಾರೆ.